ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸ್ನೇಹವರೇ ಎಲ್ಲಿದ್ದೀರಾ? ಬಿರ್ನೆ ಬನ್ನಿ, ನನ್ನ ಬಂಗಾರನಿಗೋಸ್ಕರ ಏನು ತಗೊಂಬಂದಿದ್ದೀನಂತ ಹೊಸಿ ನೋಡಿ ಬನ್ನಿ. ರೀ ಏನ್ರಿ ಇದೆಲ್ಲ? ನೋಡಿ, ಸದ್ಯಕ್ಕೆ ಇಂಥ ಜೀಪ್ ತಗೊಂಬಂದಿದ್ದೀನಿ. ನನ್ನ ಬಂಗಾರ ಬರಲಿ, ಇಂಥ ಒರಿಜಿನಲ್ ಜೀಪಾಗೆ ಅವ್ರನ್ನ ಕರ್ಕೊಬರ್ತೀನಿ. ನಿಮ್ಮ ತಾಯಿ ನಿಮಗೆ ವಾಪಸ್ ಸಿಕ್ಕೋತಾಳೆ ಅಂತ, ಆದರೆ ನಾನು ನನ್ನ ಮಗಳನ್ನ ಕಳ್ಕತ್ತಿದ್ನಲ್ಲ, ಆ ದುಃಖ ಹ್ಯಾಕ್ ಸಹಿಸ್ಕೊಳ್ಳೋದು ನಾನು? ಇಲ್ಲಿ ನೋಡಿ, ಇನ್ಬೇಕು ನೀವು ಅರ್ಧ ಗಂಟೆ ಆದರೂ ಇದ್ರ ಜೊತೆ ಆಟ ಆಡಬೇಕು. ನಾನಾ? ನೀವೇಯ, ನೀವು ಆಟ ಆಡಿದ್ರೆ ನಿಮ್ಮ ಒಟ್ಟಾಗಿರೋ ನನ್ನ ಬಂಗಾರ ಆಟ ಆಡ್ದಂಗೆ. ಈ ಕಾರ್ಗಳು, ಈ ಜೀಪ್ ಅಂದ್ರೆ ನಮ್ಮ ಅವಂಗೆ ಸಾನೇ ಇಷ್ಟ. ಸರಿ ರೀ, ನಿಮ್ಮಿಷ್ಟನೇ ನನ್ನ ಇಷ್ಟ. ಇದೇ ಮಾವಯ್ಯ ಸುಮ್ಕಾಗ್ಬಿಟ್ರಿ. ವಾ, ಮಗು ಹುಟ್ಟಕ್ ಮುಂಚೆ ಹಿಂಗೆಲ್ಲ ಆಡ್ತಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬಂಗಾರ ವಿಷಯ ಅಂದ್ರೆ ಹಿಂಗೆಯ, ನಂಗೆ ನನ್ನ ಬಂಗಾರಗಿಂತ ಬೇರೆ ಏನು ಮುಖ್ಯ ಅಲ್ಲ. ಇದೇನು ಬೇಡ, ಇದು ಯಾವುದು ಬೇಡ, ಯಾವುದು ಬೇಡ. ಏನ್ ಬೇಡ? ರೀ, ಇದು ಆಟ ಸಾಮಾನ ಬೇಡ ಅಂತ ಹೇಳ್ತಿದಾರಷ್ಟೇ. ಅದೇ ಯಾಕೆ ಬೇಡ? ಅದು ನಾನು ಚಿಕ್ಕವಳಿದ್ದಾಗ ದೇವಸ್ಥಾನಕ್ಕೆ ಹೋಗುವಾಗ ಕಾರ್ ಆಕ್ಸಿಡೆಂಟ್ ಆಗೋಯ್ತ್ರಿ. ಅವತ್ತಿಂದ ಅಪ್ಪನ್ಗೆ ಕಾರು ಮತ್ತೆ ಈ ತರ ಕಾರ್ ಟಾಯ್ಸ್ಗಳಂದ್ರೆ ಭಯ ಅಷ್ಟೇ. ಇವ್ರು ಹೇಳೋದ್ ನೋಡಿ ನನ್ ಬಂಗಾರನೇ ಬೇಡ ಅನ್ನೋ ದಿಗ್ಲ ಹೋಯ್ತು. ಶೇ, ಅಪ್ಪ ಯಾಕೆ ಹಾಗೆ ಹೇಳ್ತಾರೆ? ಅಪ್ಪನ್ಗೆ ನಮ್ಮೆಲ್ಲರಿಗಿಂತ ಈ ಮಗು ಮೇಲೆ ತುಂಬಾ ಪ್ರೀತಿ. ಅಪ್ಪ, ನೀವೇನೋ ಮಂಡಿ ನೋವು ಅಂತ ಹೇಳ್ತಿದ್ರಲ್ಲ, ಬನ್ನಿ ಔಷಧಿ ಹಚ್ತೀನಿ, ಬನ್ನಿ ಬನ್ನಿ ಅಪ್ಪ.